ಥರ ಇದ್ರು ಕೂಡ ಅವರನ್ನು ಕರೆತಂದು ನಮ್ಮ ಸರ್ಕಾರಿ ಶಾಲೆಗಳಲ್ಲಿ ಓದಿಸುವಂಥದ್ದು ತಮ್ಮೆಲ್ಲರೂ ಗೊತ್ತಿದೆ. ಈಗ ಪ್ರೈವೇಟಲ್ಲಿ ಹೋದಾಗ ಏನಿದೆ ಅಲ್ಲಿ ತಾವು ಈಗ ವ್ಯವಸ್ಥೆಗಳು ಚೆನ್ನಾಗಿರ್ಬೋದು ಅಂತ ನಿಮ್ಮ ಗಮನದಲ್ಲಿ ಇರ್ಬೋದು. ಯಾಕೆಂದ್ರೆ ನಮ್ಮ ಮಕ್ಕಳನ್ನ ಅವರು ಗಾಡಿ ಮೇಲೆ ಕರ್ಕೊಂಡು ಹೋಗ್ತಾರೆ ಮತ್ತು ವಾಪಸ್ ಬಿಡ್ತಾರೆ. ಅಲ್ಲಿ ಚೆನ್ನಾಗಿ ಕಲಿಸ್ತಾ ಶಿಕ್ಷಣ ಕೊಡ್ಬೋದು ಅಥವಾ ಅವರ ಒಂದು ಏನಿದೆ ಸಿಸ್ಟಮೆಟಿಕ್ ಏನಿದೆ ಶಿಸ್ತು ಏನಿದೆ ಅದು ಚೆನ್ನಾಗಿರ್ಬೋದು. ಅಲ್ಲಿ ಆದರೂ ಕೂಡ ಅದಕ್ಕಿಂತ ಚೆನ್ನಾಗೇ ಇದೆ. ಯಾಕೆ ಇಲ್ಲಿ ಶಿಕ್ಷಕರು ಕೂಡ ಸಾಕಷ್ಟು ನುರಿತವರೇ ಇರ್ತಾರೆ, ತರಬೇತಿ ಹೊಂದಿದವರು ಇರ್ತಾರೆ, ಯಾರು ಇಲ್ಲಿ ಎಜುಕೇಟೆಡ್ ಆದವರೇ ಇರ್ತಾರೆ ಅಲ್ವಾ, ಶಿಕ್ಷಣ ಪಡೆದವರು ಅಂತ ಇರ್ತಾರೆ. ಹಾಗಾಗಿ ಇಲ್ಲಿ ಸಾಕಷ್ಟು ಶಿಕ್ಷಣವನ್ನು ನಾವು ನೋಡಿದಾಗ ಸಾಕಷ್ಟು ಚೆನ್ನಾಗೇ ಇದೆ. ಅಲ್ಲಿ ಏನಿದೆ ಅಂದ್ರೆ ನಾವು ಕೆಲವೊಂದಷ್ಟು ವ್ಯವಸ್ಥೆಗಳು ಈ ಸರ್ಕಾರ ಬರೋದು ಅನುದಾನ ಕಡಿಮೆ ಇದ್ರಿಂದ ನಾವೆಂದ್ರೆ ಕೆಲವೊಂದು ಅನುದಾನಕ್ಕೆ ಸಂಬಂಧಪಟ್ಟಂತೆ ನಾವು ಸಮುದಾಯದವರು ಅಥವಾ ಪಾಲಕರ ಪೋಷಕರಲ್ಲಿ ಯಾವ ಭಾಗದವರು ನಾವು ಕೂಡ ಕೆಲವೊಂದಷ್ಟು ಅನುದಾನವನ್ನು ನಾವು ಕೈ ಜೋಡಿಸಿದ್ರೆ ಈ ಒಂದು ಅನುದಾನ ಸರ್ಕಾರ ಬರುವಂತಹ ಅನುದಾನ ಜೊತೆಗೆ ನಾವು ಅದನ್ನು ಸಾಕಷ್ಟು ಡೆವಲಪ್ಮೆಂಟ್ ಕೂಡ ಮಾಡ್ಕೋಬಹುದು. ಅಲ್ಲೇನಿದೆ ನೀವು ಈಗ ಪ್ರೈವೇಟಿಗೆ ಏನಿದೆ 50,000 ಲಕ್ಷ ಅಥವಾ 2 ಲಕ್ಷ ನೀವು ಕೊಟ್ಬಿಟ್ಟು ಸೇರ್ಕೊಳ್ತೀರಾ. ಅಲ್ಲಿ ಎಲ್ಲ ವ್ಯವಸ್ಥೆಗಳು ನೀವು ದುಡ್ಡು ಕೊಟ್ಟಿರ್ತೀರಾ. ಅಂದ್ರೆ ಗಾಡಿ ಮೇಲೆ ಕರ್ಕೊಂಡ್ಬಂದು ಬಿಟ್ಟಿದ್ದಕ್ಕೂ ಕೊಟ್ಟಿರ್ತೀರಾ, ಊಟ ಮಾಡೋದಕ್ಕೂ ಕೊಟ್ಟಿರ್ತೀರಾ, ಅವ್ರ ಶಿಕ್ಷಣ ಕೊಟ್ಟಿದ್ದಕ್ಕೂ ಕೊಟ್ಟಿರ್ತೀರಾ. ಎಲ್ಲದಕ್ಕೂ ನೀವು ಕೊಟ್ಟಿದ್ದ ದುಡ್ಡಿಂದನೇ ಕಲಿಸುವಂಥದ್ದು. ಅದು ಇಲ್ಲಿ ಎಲ್ಲದೂ ಫ್ರೀ ಇದೆ, ನಮ್ಗೆ ಗೊತ್ತಿದೆ ಅಲ್ವಾ. ಫ್ರೀ ಎಜುಕೇಶನ್ ಎಲ್ಲ ಸವಲತ್ತುಗಳು ಫ್ರೀಯಾಗಿ ಬರುತ್ತೆ. ಇದ್ರ ಜೊತೆಗೆ ನೀವು ಅಲ್ಲಿ ಕೊಡುವಂತ 1,50,000ಕ್ಕೆ ಒಂದು 5% 10% ನೀವು ಅನುದಾನ ನೀವು ಅಲ್ಲಿ ಕೊಡೋ ಬದಲಿಗೆ ಇದೇ ಶಾಲೆಗೆ ಕೊಟ್ರೆ ಆ ಅನುದಾನವನ್ನು ನೀವೆಲ್ಲ ಈಗ 15 ಮಕ್ಕಳಿದ್ದಾರೆ, 15 ಮಕ್ಕಳಿಂದ ನೀವು 11 ಪಾಲಕರ ಪೋಷಕರಿಂದ ಅದು ಕೊಡಬಹುದು. 5,000 ರೂಪಾಯಿ ಕೊಟ್ಟಾಗ ಎಷ್ಟು ದೊಡ್ಡ ಅಮೌಂಟ್ ಆಯ್ತು ವಿಚಾರ ಮಾಡಿ. ಆ ಒಂದು ಮೊತ್ತದಲ್ಲಿ ನೀವು ಏನಾರ ಮಾಡ್ಕೋಬಹುದು ಒಂದು ಆರ್ಥಿಕ ವರ್ಷದಲ್ಲಿ ಅಲ್ವಾ. ಹಾಗೆ ನಾವು ವಿಚಾರ ಮಾಡಬೇಕು. ಆವಾಗ ಏನಿದೆ ನಾವು ಸರ್ಕಾರ ಅನುದಾನ ಅದನ್ನು ಬಳಸ್ಕೊಂಡು ನಾವು ಸಾಕಷ್ಟು ವ್ಯವಸ್ಥೆಗಳನ್ನು ಮಾಡ್ಕೋಬಹುದು. ಮತ್ತು ಮಕ್ಕಳಲ್ಲಿರುವಂತಹ ಬಾಂಧವ್ಯ ಸಂಬಂಧಪಟ್ಟಂತೆ ನಾವು ಗಮನಿಸಿದಾಗ ಈ ಶಿಕ್ಷಕರ ನಡುವೆ ಇರಲಿ ಅಥವಾ ಶಿಕ್ಷಕರ ಮಕ್ಕಳ ಜೊತೆ ಇರಲಿ ಅಥವಾ ಪಾಲಕರು ಶಿಕ್ಷಕರ ಜೊತೆ ಇರಲಿ, SDMC ಜೊತೆ ಇರಲಿ, ಅಲ್ಲಿ ಎಲ್ಲ ಬಾಂಧವ್ಯಗಳು ಚೆನ್ನಾಗಿದೆ ಅಂದ್ರೆ ನಾವು ಒಂದು ಶಿಕ್ಷಣ ವ್ಯವಸ್ಥೆ ಕೂಡ ಚೆನ್ನಾಗಿ ಮಾಡ್ಕೊಂಡು ಹೋಗ್ಲಿಕ್ಕೆ ಅವಕಾಶ ಆಗುತ್ತೆ. ಆ ತರ ನಾವು ಕೂಡ ಪರಿಶೀಲನೆ ಒಂದು ಅವಧಿಯಲ್ಲಿ ಆ ತರ ಏನಾದ್ರು ಸಮಸ್ಯೆಗಳಾಗ್ಲಿ ಆ ತರ ಬಂದಿದ್ದು ನಮ್ಮ ಗಮನಕ್ಕೆ ಬಂದಿದೆ. ಆ ತರ ಏನಾಯ್ತು ಕೂಡ ತಾವು ಹೇಳಲಿಕ್ಕೆ ಅವಕಾಶ ಉಂಟು. ನಂತರ ಸದರಿ ಶಾಲೆಯಿಂದ ಹಿಂದಿನ ಮಾಯ ವಿದ್ಯಾರ್ಥಿಗಳ ಸರಾಸರಿಯನ್ನು ಪರಿಶೀಲಿಸಿದಾಗ ಹಾಜರಾತಿ ಪರಿಶೀಲಿಸಿದಾಗ ಎಲ್ಲ ವಿದ್ಯಾರ್ಥಿಗಳು ಏನಿದೆ 80% ಮೇಲೆ ಒಂದು ಹಾಜರಾತಿ ಇರೋದು ಕೂಡ ಗಮನದಲ್ಲಿದೆ. ಈ ಕೆಲವು ಶಾಲೆಗಳಲ್ಲಿ ಏನಾಗ್ತದೆ 80%ಗಿಂತ ಕಡಿಮೆ ಇರ್ತದೆ, 40%ಗಿಂತಲೂ ಕಡಿಮೆ ಇದ್ರು ಕೂಡ ಶಾಲೆಗಳಲ್ಲಿ ಕೆಲವು ಮಕ್ಕಳದ್ದು ಇದೆ. ಅಲ್ಲಿ ನಾವು ಬೇರೆ ಬೇರೆ ಸಮಸ್ಯೆಗಳಿದೆ. ಅಲ್ಲಿ ಏನಿದೆ ಟೋಟಲಿ ದಾಖಲಾತಿ ಏನಿದೆ ಅಲ್ಲಿ ಇವತ್ತು ಏನು ಹಾಜರಾತಿ ಇದೆ ಹಾಜರಾತಿ ಪ್ರಕಾರ ಅಲ್ಲಿ ಇವತ್ತು ಎಷ್ಟು ಮಕ್ಕಳು ಊಟ ಮಾಡ್ತಾರೆ ಅದನ್ನು ಕಂಪಲ್ಸರಿ ಡೈಲಿ ಬರೆಯುವಂಥದ್ದು. ಅದು ಏನು ಸರ್ಕಾರದ ಒಂದು ಸುತ್ತಲೇ ಆದೇಶ ಇರುತ್ತೆ. ಆ ಆದೇಶದಲ್ಲಿ ಅಲ್ಲಿ ಇಲ್ಲ ಅನ್ನೋದು ನಾವು ನ್ಯೂನತೆಯಲ್ಲಿ ಬರುತ್ತೆ, ಅದು ಒಂದು ಮಾಡುವಂಥದ್ದು. ನಂತರ ಈ ಸಾರಿಗೆ ಭತ್ಯೆ ಅಬೌಟ್ ಈ ಸ್ಟಾರ್ಟಿಂಗ್ ಏನು ಕೊಡ್ಲಿಕ್ಕೆ ಅವಕಾಶ ಇತ್ತು. 22, 23, 24, 24 ಸಂಬಂಧಪಟ್ಟಂತೆ ಇವರಿಗೂ ಯಾರು ಸಾರಿಗೆ ಭತ್ಯೆ ಕೊಟ್ಟಿಲ್ಲ. ಅದು ಅವರಿಗೂ ಯಾರಿಗೂ ಬಂದು ಇಲ್ಲ. ಕೆಲವು ಅಪ್ಲೈ ಮಾಡಿರ್ಬೋದು, ಬರ್ದೇನೆ ಇರ್ಬೋದು ಅಥವಾ ಅಪ್ಲೈ ಮಾಡ್ದೇನೆ ಇರ್ಬೋದು, ಎರಡು ಇದು ಕಾರಣ ಇರುತ್ತೆ. ಅದು ಈ ವರ್ಷ ಕೂಡ ಅಪ್ಲೈ ಮಾಡಿದ್ದಾರೆ, ಅದು ನೆಕ್ಸ್ಟ್ ಇಯರಿಗೆ ಬರುತ್ತೆ. ಹಾಗಾಗಿ ಅದೊಂದು ನ್ಯೂನತೆ ಇದು ತಗೊಂಡಿದ್ದೀವಿ. ನೆಕ್ಸ್ಟ್ ಇಯರ್ ಇಂದ ಕಂಟಿನ್ಯೂ ಆಗಿ ನೀವು ಸಾರಿಗೆ ಭತ್ಯೆಯನ್ನು ಅಪ್ಲೈ ಮಾಡಿ. ಮತ್ತೆ ಈ ಒಂದು ಅವಧಿಯಲ್ಲಿ ಪ್ರಮುಖ ಅಂಶಗಳಲ್ಲಿ ಒಂದು, ಈಗ ನಾವು ಪಾಲಕರ ಪೋಷಕರು ಎಲ್ಲ ಜೊತೆ ಸಂದರ್ಶನ ಮಾಡುವಾಗ ಮಕ್ಕಳಿಗೆ ಕುಳಿತುಕೊಳ್ಳಲು ಬೆಂಚಿನ ಅವಶ್ಯಕತೆ ಇದೆ ಹೇಳುದು ಪಾಲಕರ ಪೋಷಕರಿಂದ ಈಗಾಗಲೇ ಮಾಹಿತಿ ಬಂದಿದೆ. ನಂತರ ಶಾಲಾ ಕಾಂಪೌಂಡ್ಗೆ ಗೇಟಿನ ಅವಶ್ಯಕತೆ ಇರುವುದು, ಇದು ಬಹಳ ಜನರ ಪಾಲಕರಲ್ಲಿ ಸಮುದಾಯದವರು ಕೂಡ ಬಂದಿದೆ. ಅಂದ್ರೆ ನಮ್ಗೆ ಶಾಲೆಗೆ ಸಂಬಂಧಪಟ್ಟಂತೆ ಕಾಂಪೌಂಡ್ 4 ದಿಕ್ಕಿಗೆ ಚೆನ್ನಾಗಿದೆ, ಆದ್ರೆ ಒಂದು ಗೇಟ್ ಇಲ್ಲೋದ್ರಿಂದ ಅಲ್ಲಿ ಈಗ ದನಕರುಗಳು ಅಥವಾ ಇವರು ಬಂದ್ಬಿಟ್ಟು ನಾವು ಪೌಷ್ಟಿಕ ತೋಟ ಕೂಡ ಮಾಡ್ಕೊಂಡಿದ್ದೀವಿ, ಅದು ಕೂಡ ಹಾಳಾಗತ್ತೆ ಹೇಳುದು. ಅದು ಒಂದು ಇದನ್ನ ಬಹಳಷ್ಟು ಜನ ಚರ್ಚೆ ಮಾಡಿದ್ದಾರೆ. ನಂತರ ಮಕ್ಕಳಿಗೆ ಕೈ ತೊಳೆಯುವ ಸ್ಥಳವನ್ನು ಕೂಡ ನಾವು ಒಂದು ಪರಿಶೀಲನೆ ಶಿಕ್ಷಕರ ಜೊತೆ ಪರಿಶೀಲನೆ ಮಾಡಿದಾಗ ಕೂಡ ಆಕ್ಚುಲಿ ಅದು ಹೊರಗಡೆ ಇದೆ. ಮಳೆಗಾಲದಲ್ಲಿ ಅಥವಾ ಅದು ಕಡಿಮೆ ಒಂದೇ ಸಂಖ್ಯೆಯಲ್ಲಿ ಇದೆ, ಮಕ್ಕಳಿಗೂ ಸ್ವಲ್ಪ ಇದಾಗಬಹುದು. ಮತ್ತು ಹೊರಗಡೆ ಮಳೆಯಲ್ಲೂ ಕೂಡ ಹೋಗ್ಕೊಳ್ಳೋದು ಈ ತರ ಒಂದು ಸಂದರ್ಭ ಕೂಡ ಇದೆ. ಅದನ್ನು ಕೂಡ ಪಕ್ಕದ ಏನು ಬಿಲ್ಡಿಂಗಿಗೆ ವರಾಂಡಕ್ಕೆ ಅಟ್ಯಾಚ್ ಆಗಿ ಮಾಡ್ಕೊಳ್ತಾರೆ. ಅದು ಮಳೆಗಾಲದಲ್ಲೂ ಯೂಸ್ ಆಗುತ್ತೆ. ಮತ್ತೆ ಮತ್ತೊಂದು ಸಂಖ್ಯೆ ಜಾಸ್ತಿನೂ ಅಲ್ಲಿ ಕಾಂಪೌಂಡ್ ಇಟ್ಕೊಳ್ಳಿಕ್ಕೆ ಆಗುತ್ತೆ. ಅದನ್ನು ಸ್ವಲ್ಪ ಸರಿಪಡಿಸುವಂಥದ್ದು ನಮ್ಮ ಗಮನಕ್ಕೆ ಬಂದಿದೆ. ಮತ್ತೆ ಭೋಜನಾಲಯದ ಅವಶ್ಯಕತೆ ಇಲ್ಲಿ ನಾವು ನೋಡಿದಾಗ ಆಕ್ಚುಲಿ ಈಗ ಅಡಿಗೆ ಮನೆಯಲ್ಲಿ ಸಮಸ್ಯೆ ಇದೆ. ಯಾಕೆ ಕ್ಲಾಸ್ ರೂಮ್ಗಳಲ್ಲಿ ಅಡಿಗೆ ಮಾಡ್ತಾ ಇರೋದು ಗಮನಕ್ಕೆ ಬಂದಿದೆ. ಅಲ್ಲೂ ಏನಿದೆ ಮಕ್ಕಳು ಕ್ಲಾಸ್ ರೂಮ್ ಇದ್ದಾಗ ಅಡಿಗೆ ಮಾಡೋದ್ರಲ್ಲಿ ಗ್ಯಾಸ್ ಗೀಸು ಇದೆಲ್ಲ ಸಂಬಂಧಪಟ್ಟಂತೆ ಬೆಂಕಿ ಇದು ಇರುವಾಗ ಅದು ಒಂದು ಸಮಸ್ಯೆನೇ. ಆಕ್ಚುಲಿ ಅಲ್ಲಿ ಮಕ್ಕಳಿಗೆ ಅವಕಾಶನೇ ಇಲ್ಲ ಹೋಗ್ಲಿಕ್ಕೆ ಅಡಿಗೆ ಮನೆಗೆ. ಇಲ್ಲ ಅಂದ್ರೆ ಆ ಕ್ಲಾಸ್ ಅನ್ನು ಈ ಕಡೆ ಶಿಫ್ಟ್ ಮಾಡ್ಕೊಂಡು ಅವ್ರು ಅಡಿಗೆ ಮಾಡ್ಬೇಕಾಗ್ತದೆ. ಒಂದು ಹಾಫ್ ಡೇ ಆ ಮಕ್ಳಿಗೆ ಕ್ಲಾಸ್ ಆ ಕಡೆ ಮಾಡಕ್ಕೆ ಆಗಲ್ಲ. ಆ ತರ ಶಿಕ್ಷಕರು 2 ಜನ ಇರ್ತಾರೆ, ಕ್ಲಾಸ್ ಮಾಡಕ್ಕಾಗಲ್ಲ. ಆ ತರ ಸಮಸ್ಯೆನೂ ಇದೆ. ಹಾಗಾಗಿ ಭೋಜನ ಈಗ ಅಡಿಗೆ ಕೋಣೆಯದು ಮೇನ್ ಪ್ರಾಬ್ಲಮ್ ಇದೆ, ಸಮಸ್ಯೆ ಇದೆ. ಹಾಗಾಗಿ ಅದೊಂದು ಕಂಪಲ್ಸರಿ ನಮ್ಗೆ ಬೇಕು ಬಗ್ಗೆ ಕೇಳಿದ್ದಾರೆ.
ಅದ್ರ ಜೊತೆಗೆ ಏನಿದೆ ಅಡಿಗೆ ಕೋಣೆ ಮತ್ತು ಭೋಜನಾಲಯ ಸಂಬಂಧಪಟ್ಟಂತೆ ಎರಡು ಈಗ ಒಟ್ಟಿಗೆ ಆಗ್ಬೋದು, ಇಲ್ಲಾಂದ್ರೆ ಹೊರಗಡೆ ಕೂತು ಮಕ್ಕಳು ಊಟ ಮಾಡಬೇಕಾಗ್ತದೆ, ಅದು ಒಂದು ಸಮಸ್ಯೆ ಇದೆ. ಈಗ ಆಕ್ಚುಲಿ ಕ್ಲಾಸ್ ರೂಮ್ ಅಲ್ಲೇ ನಡೀತಾ ಇದೆ. ನಂತರ 6 ಮತ್ತು 7ನೇ ತರಗತಿ ಕೂಡ ನೆಕ್ಸ್ಟ್ ಇಲ್ಲಿ ಸ್ಟಾರ್ಟ್ ಮಾಡಿದ್ರೆ ಒಳ್ಳೇದಿತ್ತು. ಕೆಲವು ಹುಡುಗರು ಇಲ್ಲಿ 2-3 ಕಿಲೋಮೀಟರ್ ಹೋಗಬೇಕು ಅನ್ನೋದು ಕೂಡ ಕೆಲವು ಪಾಲಕರು ಇದರಿಂದ ಬಂದಿದೆ ವಿಷಯ. ಅದನ್ನು ಕೂಡ ನಾವು ಒಂದು ವರದಿಯಲ್ಲಿ ಸೇರಿಸಿದ್ದೀವಿ. ನಂತರ ಶಾಲೆಗೆ ಪೌಷ್ಟಿಕ ಕೈತೋಟ, ಇದು ನಾವು ನೋಡಿದಂಗೆ ಈಗ ಬೆಳಿಗ್ಗೆ ನಿರ್ಬಂಧದಲ್ಲಿ ಹೇಳಿ ಅದು ಕೂಡ ಅದೇ ತರ ಇತ್ತು. ಅದಕ್ಕಿಂತಲೂ ಚೆನ್ನಾಗಿ ಕೈತೋಟಗಳನ್ನು ಇದು ಮಾಡ್ಕೊಂಡಿದ್ದಾರೆ. ನಮಗೇನಿದೆ, ಶಾಲೆ ಪೌಷ್ಟಿಕ ಕೈತೋಟಕ್ಕೆ ಸಂಬಂಧಪಟ್ಟಂತೆ ಶಾಲೆಯಿಂದ ಮಾಡ್ಕೊಂಡಿರ್ಲಿ ಅಥವಾ ಇಲಾಖೆಯಿಂದ ಸಿಕ್ಕಂತ ಅನುದಾನದಲ್ಲಿ ಮಾಡ್ಕೊಂಡಿರ್ಲಿ. ಈಗ ತಮಗೂ ಗೊತ್ತಿದೆ, ನೀವು ಶಾಲೆ ಕೈತೋಟಕ್ಕೆ ಪೌಷ್ಟಿಕ ಕೈತೋಟ ಆಗ್ತೀರಾ, ಅದು ಹಾರ್ಟಿಕಲ್ಚರ್ ಇದ್ದು ಅವರು ಅನುಷ್ಠಾನ ಮಾಡ್ತಾರೆ ತೋಟಗಾರಿಕೆಯವರು. ಅದು ನಾವು ನೋಡಿದಂಗೆ ಎಷ್ಟೋ ಅದನ್ನ ವರ್ಕ್ಗಳು ನೋಡಿದಾಗ ಅಲ್ಲಿ ಕೈತೋಟಗಳು ನಾವು ನಮಗೆ ಕಂಡಿದ್ದು ಬೆಳವಣಿಗೆ ಎಷ್ಟು ಅದರಲ್ಲಿ ಆ ಲೆಕ್ಕದಲ್ಲಿ ಇವು ನಿಮ್ಮ ಶಾಲೆಯಲ್ಲಿ ನೋಡಿದವಾಗ ನೀವು ಒಂದು ಮಾಡ್ತಾ ಇರೋದು ಎಲ್ಲ ನಾವು ನೋಡಿದಾಗ ಒಂದು ಚೆನ್ನಾಗಿ ಆಗಿದೆ. ಹಾಗಾಗಿ ನಮ್ಮ ಒಂದು ಇಲಾಖೆಯಿಂದ ಕೂಡ ಪೌಷ್ಟಿಕ ಕೈತೋಟವನ್ನ ಒಂದು ಸರ್ಕಾರಿ ಯೋಜನೆಯಿಂದ ಮಾಡಬೇಕು, ಇನ್ನೂ ಚೆನ್ನಾಗಿ ಮಾಡ್ಕೋಬಹುದು. ಯಾಕಂದ್ರೆ ಇವರು ಸೀಸನಲ್ ಅಂದ್ರೆ ಈ 3 ತಿಂಗಳ 6 ತಿಂಗಳ ಆ ತರ ಒಂದು ಕೈತೋಟವನ್ನು ಮಾಡ್ಕೊಂಡಿದ್ದಾರೆ. ಅದೇ ತರ ಅವರಿಗೆ ನಾವು ಕೊಡ್ತಾ ಇರುವಂತದ್ದು ದೀರ್ಘ ಬಾಳಿಕೆ ಅಂದ್ರೆ ಈಗ ಕೊಡುವಂತದ್ದು. ಈಗ ತೆಂಗಿರ್ಬೋದು, ಮಾವಿರ್ಬೋದು, ಅಥವಾ ಲಿಂಬು ಇರ್ಬೋದು, ನುಗ್ಗೆ ಇರ್ಬೋದು, ಪಪ್ಪಾಯಿ ಇರ್ಬೋದು, ಈ ತರ ಒಂದು ಬೆಳೆಗಳಿಗೆ ಸಂಬಂಧಪಟ್ಟಂತೆ ಅದು ಅಡಿಗೆಗೂ ಅನುಕೂಲ ಆಗಬೇಕು. ಆ ತರದ್ದು ನಾವು ಬೆಳೆದಕ್ಕೆ ಅವಕಾಶ ಕೊಡ್ತಿದ್ವಿ. ಹಾಗಾಗಿ ಅದನ್ನು ನಾವು ಇದೊಂದು ಅವಕಾಶ ಮಾಡಿಕೊಟ್ರೆ ಇವರು ಇನ್ನೂ ಚೆನ್ನಾಗಿ ಮಾಡ್ಕೋಬಹುದು ಅನ್ನೋದು ನನ್ನೊಂದು ಆಶಯ. ಅಥವಾ ಬಾಳೆ ಇರಲಿ ಈ ತರದ್ದು. ಹಾಗಾಗಿ ನೆಕ್ಸ್ಟ್ ಒಂದು ಇದರಲ್ಲಿ ನಮ್ಮ ಪಂಚಾಯತ್ ಅಧ್ಯಕ್ಷರು ಇದ್ದಾರೆ. ಈ ಒಂದು ಶಾಲೆಗೆ ಒಂದು ಪೌಷ್ಟಿಕ ಕೈತೋಟದ ಒಂದು ನರೇಗಾದಲ್ಲಿ ಒಂದು ಕ್ರಿಯಾಜನ ಸೇರಿಸ್ಬಿಡಿ. ಯಾಕಂದ್ರೆ ಹಿಂದೆ ಅವರು ಸೇರಿಸಲಿಕ್ಕೆ ಇಲ್ಲ ಪ್ರಕಾರ ಇದು ಮತ್ತೆ ನಿರ್ಬಂಧ ಹೇಳುವ. ನಂತರ ಶಾಲೆಗೆ ಒಂದು ರಂಗಮಂದಿರದ ಅವಶ್ಯಕತೆ ಇರೋದು ಕೂಡ ಪಾಲಕರ ಪೋಷಕರ ಒಂದು ವಿಷಯ ಬಂದಿದೆ. ರಂಗಮಂದಿರ ಬೇಕಂತಾನೆ ಇಲ್ಲ, ಏನಾದ್ರು ಫಂಕ್ಷನ್ ಮಾಡಬೇಕು, ಕ್ಲಾಸಲ್ಲೇ ಮಾಡಬೇಕು ಅನ್ನೋ ವಿಚಾರ. ನಂತರ ಶಾಲಾ ಗ್ರೂಪ್ಗಳೊಂದಿಗೆ ಕೇಳಿದ ವಿಷಯ ಬಂದಿದೆ ಮೊದಲಿಗೆ. ನಂತರ ಕ್ರೀಡೆಯಲ್ಲಿ ಹೆಚ್ಚು ಆಸಕ್ತಿ ಇರುವ ಮಕ್ಕಳಿಗೆ ಕ್ರೀಡೆಯಲ್ಲಿ ಜಾಸ್ತಿ ಒತ್ತು ನೀಡಿ ಅವ್ರನ್ನು ಕ್ರೀಡೆಗಳಲ್ಲಿ ಜಾಸ್ತಿ ಮುಂತರುವಂತ ಒಂದು ಇದು ಆಗ್ಬೇಕು ಅನ್ನೋದು ಒಂದು ಸಮುದಾಯದವರಿಂದ ಒಂದೆರಡು ಕಡೆ ಬಂದಿದೆ ಅದು. ಯಾಕಂದ್ರೆ ಮಕ್ಕಳು ಸಾಕಷ್ಟು ಕ್ರೀಡೆಯಲ್ಲಿ ಚೆನ್ನಾಗಿ ಆ ತರ ಇರುವಂತ ಮಕ್ಕಳು ಇಲ್ಲಿ ಇದ್ದಾರೆ. ಅವರಿಗೆ ಒಂದು ಆ ತರ ಒಂದು ವೇದಿಕೆ ಅಂದ್ರೆ ನಮಗೆ ಸಿಕ್ಕಿದವಾಗ ಅವರು ಅದನ್ನ ಬಳಸ್ಕೊಂಡು ಮುಂದೆ ಬರ್ಲಿಕ್ಕೆ ಅವಕಾಶ ಆಗುತ್ತೆ. ಹಾಗಾಗಿ ಸ್ವಲ್ಪ ಕ್ರೀಡೆಯಲ್ಲಿ ಜಾಸ್ತಿ ಏನಿದೆ ಅವರಿಗೆ ಅವಕಾಶ ಕೊಡಿ ಹೇಳೋದ್ರ ಬಗ್ಗೆ ಒಂದು ಸಮುದಾಯದವರಿಂದ ಒಂದು ಚರ್ಚೆ ಆಗಿದೆ. ಅದು LPS ಶಾಲೆಗಳಲ್ಲಿ ಈಗ ನಾವು ಸ್ಪೋರ್ಟ್ಸ್ ನಡೆಸಿದ್ರೆ 6-7 ಮಕ್ಕಳು ಮಾತ್ರ ನಾವು ತಗೊಂತೇವೆ ಸ್ಪೋರ್ಟ್ಸ್ ಗೆ. ತಗೊಳ್ಳೋದಿಲ್ಲ. ಶಾಲಾ ಮಟ್ಟದಲ್ಲಿ ಆ ತರ ಇಟ್ಟು ಮಕ್ಕಳು ಇದ್ದಾರೆ, ಅವರಿಗೆ ಒಂದು ಅವಕಾಶ ಮಾಡ್ಕೊಡಿ. ಚೆನ್ನಾಗಿ ಮಾಡಬಹುದು ಹೇಳಬೇಕು. ಅದೇ ಬಂದಿದೆ ಅಂದ್ರೆ ಪಾಲಕರ ಪೋಷಕರಿಂದ ಅಲ್ಲ, ಆಕ್ಚುಲಿ ಸಮುದಾಯದವರಿಂದ ಬಂದಿದೆ. ನಂತರ ಮಕ್ಕಳಿಗೆ ಕ್ರೀಡಾ ಸಾಮಗ್ರಿಗಳ ಅವಶ್ಯಕತೆ ಇರೋದನ್ನ ಕೂಡ ನಾವಿಲ್ಲಿ ಗಮನಿಸಿದ್ದೀವಿ. ಸಂಬಂಧಪಟ್ಟಂತೆ ಕೆಲವು ಐಟಮ್ಗಳು ಬೇಕು ಅಂತಾನು ಬಂದಿದೆ. ಅದು ಕೂಡ ಈಗ ಸಂಬಂಧಪಟ್ಟಂತೆ ಕೆಲವೊಂದಷ್ಟು ಇಲಾಖೆ ಅನುದಾನಗಳಿಂದ ಬಳಸ್ಕೊಳ್ಳುವಂಥದ್ದು. ಮತ್ತೆ ಕುಡಿಯೋ ನೀರಿನಿಂದ ಸಂಬಂಧಪಟ್ಟಂತೆ ಕೆಲವು ಇತರೆ ಒಂದು ಶಾಲೆಗೆ ಸಂಬಂಧಪಟ್ಟಂತೆ ಐಟಮ್ಗಳಿರುತ್ತೆ. ನೀರಿನ ವಾಟರ್ ಪ್ಯೂರಿಫೈಯರ್ ಇರ್ಬೋದು, ಗ್ರಂಥಾಲಯ ಕಾಲಬೇರ, ಶಾಲಾ ದಾಖಲಾತಿ ನೀಡಲಿ ಕಾಲಬೇರ ಇರಲಿ, ಸ್ಮಾರ್ಟ್ ಟಿವಿ, ಪ್ರಿಂಟ್ರು ಅಥವಾ ಜೆರಾಕ್ಸ್ ಮಷಿನ್ ಈ ತರ ಇರಲಿ, ಗಣಕಯಂತ್ರ ಇರಲಿ, ಟೇಬಲು, ಸ್ಟವ್ ಕೂಡ ಒಂದು ಈಗ ಅಡಿಗೆ ಮನೆಗೆ ಸ್ವಲ್ಪ ಸಮಸ್ಯೆ ಆಗ್ತಾ ಇರೋದು ಕೂಡ ಗಮನಕ್ಕೆ ಬಂದಿದೆ. ಒಂದೇ ಒಲೆ ಇದೆ, ಅದು ಈಗ ಹೊಟ್ಟೆ ಇದ್ದು ಬೇರೆ ಎಲ್ಲ ಬೇಯಿಸ್ಬೇಕಾದ್ರೆ ಅಲ್ಲಿ ಸಾಕಾಗ್ತಾ ಇಲ್ಲ, ಪ್ರಾಬ್ಲಮ್ ಆಗ್ತಾ ಇರೋದು ಹೇಳೋದು ಕೂಡ ನಮ್ಮ ಅಡಿಗೆ ಇದರಿಂದ ಬಂದಿದೆ. ಅದನ್ನು ಕೂಡ ಉದ್ದೇಶಿಸಿದ್ವಿ. ಮತ್ತೆ ಇದು ನಕಾಶೆಗಳು, ಮ್ಯಾಪ್ಗಳು, ಗ್ಲೋಬ್ಗಳು, ಈ ತರ ಇದು ಐಟಮ್ಗಳು ಶಾಲೆಗಳಿಗೆ ಇಲ್ಲ, ಅವಶ್ಯಕತೆ ಇದೆ ಇರೋದು ಶಿಕ್ಷಕರಿಂದ ಕೂಡ ಬಂದಿದೆ. ಮತ್ತೆ ಈಗ ಧ್ವಜಕೋಟೆ ಕೂಡ ಸ್ವಲ್ಪ ಡ್ಯಾಮೇಜ್ ಆಗಿದೆ ಹೇಳೋದು ಕೂಡ ನಮ್ಮ ಗಮನಕ್ಕೆ ಬಂದಿದೆ. ಗ್ರೌಂಡ್ ಮಾಡ್ಬೇಕಾದ್ರೆ ಸ್ವಲ್ಪ ಸಮಸ್ಯೆ ಆಗಿದೆ ಅಂತ ಹೇಳ್ಬಿಟ್ಟು ಅದನ್ನು ಕೂಡ ಇಟ್ಟಿದ್ದೀವಿ. ನಂತರ ಒಂದು ತರಗತಿ ಕೂಡ ರಿಪೇರಿ ಸಂಬಂಧಪಟ್ಟಂತೆ ಅದು ಒಂದು ಕೂಡ ಪಕ್ಕದ ತರಗತಿದು ಅಡಿಗೆ ಮಾಡ್ತಾ ಇರೋದು ಬಂದಿದೆ. ಅದನ್ನು ಸೇರಿಸ್ಕೊಂಡಿದ್ವಿ. ತರಗತಿ ಕೂಡ ಮುಂಭಾಗದ ಹೊರಾಂಗಣಕ್ಕೆ ಈಗ ಗ್ರಿಲ್ಸ್ ಅಳವಡಿಸುವಂತೆ, ಅಲ್ಲೇನಾದ್ರೂ ಈಗ ನಾಯಿಗೆ ಈ ತರ ಪ್ರಾಣಿ ಇದು ಬರುವಂತೆ ಮತ್ತು ಮಕ್ಕಳಿಗೂ ಹೊರಾಂಗಣದಲ್ಲಿ ಊಟ ಮಾಡುವಂತೆ ಸಮಸ್ಯೆ ಆಗ್ತದೆ. ಅದು ಒಂದು ಕೂಡ ಈಗ ಅಂಗನವಾಡಿಯಲ್ಲಿ ಮಾಡಿದ್ದಾರೆ, ಆ ತರ ಶಾಲೆಗಳು ಮಾಡೋ ಒಂದು ವಿಚಾರ ಕೂಡ ಇಲ್ಲಿ ಬಂದಿದೆ. ಇಷ್ಟು ವಿಷಯಗಳು ಈಗ ನಾವು ಒಂದು ರಿಪೋರ್ಟ್ ಅಲ್ಲಿ ನಾವು 3 ದಿನದಿಂದ ಇಲ್ಲಿ ಪರಿಶೀಲನೆ ಸಂದರ್ಭದಲ್ಲಿ ಅಂದ್ರೆ ಸಮುದಾಯದವರಿಂದ ಮತ್ತೆ ಒಂದು ಶಾಲೆಗೆ ಸಂಬಂಧಪಟ್ಟಂತೆ ಶಿಕ್ಷಕರಿಂದ ಮತ್ತು ಬಂದಂತದ್ದು. ಆಲ್ಮೋಸ್ಟ್ ನಾನು ನೋಡಿದಾಗ ಈ ಶಾಲೆ ಎಲ್ಲ ಕವರ್ ಆಗಿದೆ ಅನ್ಕೊಂಡಿದ್ದೀನಿ. ಆ ಥರ ಏನಾದರೂ ಕವರ್ ಆಗಿಲ್ಲ, ಮತ್ತೆ ಯಾವ್ದಾದ್ರು ವಿಷಯಗಳು ಉಳಿದಿದೆ ಆದ್ರೆ ನಿಮ್ಮ ಮಕ್ಕಳಿರುತ್ತೆ ಅಥವಾ ಪಾಲಕರಿದ್ರೆ ಯಾರಿದ್ರು ಕೂಡ ಇದ್ರ ಬಗ್ಗೆ ಹೇಳ್ಬೋದು. ಮತ್ತೆ ಇಲ್ಲಿ
ಈ ಅಂಗನವಾಡಿ ಸಂಬಂಧಪಟ್ಟಂತೆ ಅಷ್ಟೇ ಅಂಗನವಾಡಿದು ಕೂಡ ನಿಮ್ಮ ಸಮಸ್ಯೆಗಳಿದ್ರೆ ಅಥವಾ ಏನಾದರೂ ಈ ಶಾಲೆಗೆ ಸಂಬಂಧಪಟ್ಟಂತೆ ನಿಮ್ಮ ಏನಾದರೂ ವಿಷಯಗಳಿದ್ರು ಕೂಡ ನೀವು ಅದನ್ನು ಚರ್ಚೆ ಮಾಡ್ಬೋದು. ಯಾಕಂದ್ರೆ ನಾವು ಅಂಗನವಾಡಿದು ಕೂಡ ಈ ಒಂದು ಪಡೆದಲ್ಲಿ ತೆಗೆದುಕೊಂಡಿದ್ವಿ, ಏನಾದರೂ ಹೇಳಲಿಕ್ಕೆ ಅವಕಾಶ ಉಂಟು. ನಾವು ಮೊದಲು ಮೋಸ್ಟ್ಲಿ ಟೀಚರು ನಮಗೆ ಕೇಳಲಿಲ್ಲ. ನೀವು ಆಕ್ಚುಲಿ ಇದು ಕೂಡ ನೆಕ್ಸ್ಟ್ ಇಲ್ಲಿ ತಗೊಳ್ಬೇಕಾದ್ರೂ ಸ್ವಲ್ಪ ವಿಚಾರ ಮಾಡೇ ತಗೊಳ್ಳಿ. ಯಾಕಂದ್ರೆ ನೆಕ್ಸ್ಟ್ ಏನಿದೆ ಅಂದ್ರೆ ಇಲ್ಲಿ LKG UKG ಒಂದ್ ವೇಳೆ ಆಯ್ತು ಅವಾಗ ಅಲ್ಲಿ ಏನಿದೆ ಡಿಗ್ರಿ ಆದ ನಂತರ ಅವರಿಗೆ ಅವಕಾಶ ಕೊಟ್ಟಿದ್ದಾರೆ ಆಕ್ಚುಲಿ ಅಂತವ್ರನ್ನ ನಾವು LKG UKG ಟೀಚರ್ ಮಾಡುವಂತದ್ದು. ಅಂದ್ರೆ ಕೆಲವು ಈಗ ನಿಮ್ಮ ಒಂದು ಸ್ಟ್ರೈಕ್ ಇದೆಲ್ಲ ಮಾಡ್ಬಿಟ್ಟು 7th ಮೇಲ್ಪಟ್ಟ ಆದವರಿಗೆ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ ಅನ್ಕೊಂಡಿದ್ದೀವಿ. ಅಲ್ಲಲ್ಲ ಅಲ್ಲಿ ಹೆಂಗಿದೆ ಅಂದ್ರೆ ಅಲ್ಲಿ ಅವರು ಇದ್ರ ಪ್ರಕಾರ LKG UKG ಆದ್ರೆ ಅವರು ಈಗ ನೀವು 7th ಮಾಡ್ಕೊಳಕ್ಕೆ ಸಾರಿ 7th ಆದ ನಂತರ 7th PUC ಆದ ನಂತರ ಅವರು ಟೀಚರ್ಸ್ ಅನ್ನ LKG UKG ಹಾಕ್ಬಿಟ್ಟು ಅದಕ್ಕಿಂತ ಕಡಿಮೆ SSLC ಆದವ್ರನ್ನ ಅಂಗನವಾಡಿ 3ನೇ ವರ್ಷದವರೆಗೆ ಅಂಗನವಾಡಿನೇ ಇರುತ್ತೆ ಅಲ್ಲಿ ಮಾಡಿಬಿಟ್ಟು ಇವ್ರು ಬೇರೆ ತಗೊಂತಾರೆ. ಆ ತರ ಒಂದು ಇದು ನಡೆದಿದೆ. ಅದು ಆಕ್ಚುಲಿ ಡಿಗ್ರಿಗೆ ಇದೆ, ಅದನ್ನು PUC ಗೆ ನಿಮ್ಮ